ಹಾಯ್ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ತುಂಬ ದಿನ ಆಗ್ತಾ ಬಂತು, ಡೈಲಿ ವ್ಲಾಗು ಹಾಕಿಲ್ಲ. ನಾನು ಜಾಸ್ತಿ ವಿಡಿಯೋನೂ ಮಾಡ್ಕೊಂಡಿಲ್ಲ. ಈ ನಡುವೆ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತು ಸಂಡೇ, ಇಲ್ಲಿ ಒಂದು ಫಂಕ್ಷನ್ ಇತ್ತು. ಹಾಗಾಗಿ ರೆಡಿಯಾಗಿ ಹೋಗಿದ್ದೆ. ಇಬ್ಬರು ಮಕ್ಕಳು ನೋಡಿ ಎಷ್ಟು ರೂಮಲ್ಲೆಲ್ಲ ಬಟ್ಟೆ ಎಲ್ಲ ಕಿತ್ತಾಕಿ ಆಟ ಆಡ್ತಿದ್ದಾರೆ. ಬರೀ ಆಟ. ನನ್ನ ಚಿಕ್ಕ ಮಗ ಇವಾಗ ಬಂದಿದ್ದಾನಲ್ವ, ಇವಾಗ ತುಂಬ ಗಲಾಟೆ ನೋಡಿ ನಮ್ಮ ಮನೆಯಲ್ಲಿ. ಬೆಳಗ್ಗೆ ನಾನು ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಮಧ್ಯಾಹ್ನಕ್ಕೂ ಮಕ್ಕಳು ಅದೇ ತಿಂದಿದ್ರು. ನಾನು ಹೊರಗಡೆ ಹೋಗಿದ್ನಲ್ವ, ಅಲ್ಲೇ ಊಟ ಮಾಡ್ಕೊಂಡು ಬಂದೆ. ಬಟ್ಟೆ ನೋಡಿ ಎಷ್ಟಿದೆ. ಮಗನ ಎಕ್ಸಾಮ್ ಬರ್ಸೋಕ್ಕೆ ಮತ್ತು ಕರ್ಕೊಬರೋಕ್ಕೆಲ್ಲ ಹೋಗಿದ್ನಲ್ವ, ತುಂಬ ಬಟ್ಟೆಗಳಿದ್ದಾವೆ. ಈ ನಡುವೆ ತುಂಬ ಬ್ಯುಸಿಯಾಗಿರೋದ್ರಿಂದ ವಿಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಇದು ನೆಕ್ಸ್ಟು ಸೋಮವಾರ ಫ್ರೆಂಡ್ಸ್. ಇದು ಎಲ್ಲ ಕೆಲಸಗಳಾದಮೇಲೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಸಂಡೇ ನೈಟು ಅಡುಗೆ ಮಾಡಿದ್ದು ಅನ್ನ ಸಾರು ಮಾಡ್ಕೊಂಡಿದ್ವಿ. ಸಾಂಬಾರಿದೆ, ಮತ್ತೀಗ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ. ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದ್ದೆ. ನಾಳೆ ಮಂಗಳವಾರ ಅಲ್ವಾ, ಏನಾದರೂ ತಿಂಡಿ ಮಾಡಬೇಕು. ದೋಸೆ, ಇಡ್ಲಿ ಈ ಥರ ಮಾಡ್ತಿರ್ತೀನಿ. ಪಡ್ಡು ಮಾಡೋಣ ಅಂತ ನೆನೆಸಿಟ್ಟಿದ್ದೀನಿ ಅಕ್ಕಿ ಕಾಳುಗಳನ್ನೆಲ್ಲ. ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದ್ದೆ, ಸ್ವಲ್ಪನೇ ಇದೆ. ಈಗ ಅನ್ನಕ್ಕೆ ಇಟ್ಟಿದ್ದೀನಿ. ಸೋಮವಾರ ರೊಟ್ಟಿ ಮಾಡಬೇಕಿತ್ತು, ಬಟ್ ಹಿಟ್ಟು ಖಾಲಿಯಾಗಿದೆ. ಮೊನ್ನೆನೇ ಜೋಳನೆಲ್ಲ ತೊಳೆದು ಒಣಗಿಸಿಟ್ಟಿದ್ದೆ, ಹಿಟ್ಟು ಮಾಡಿಸ್ಕೊಂಡು ಬಂದಿಲ್ಲ. ಹಾಗಾಗಿ ಇವತ್ತು ಟೊಮೊಟೊ ಬಾತ್ ಮಾಡಿದೆ. ಕೆಲಸಗಳೆಲ್ಲ ಆದಮೇಲೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಜಾಸ್ತಿ ಏನು ವಿಡಿಯೋ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ನೋಡ್ಬೋದು, ಇಲ್ಲಿ ಜೋಳನ ಮತ್ತೆ ಬಿಸಿಲಿಗೆ ಇಟ್ಟಿದ್ದೀನಿ. ಒಣಗಿಸಿಟ್ಟಿದ್ದೆ, ಮತ್ತು ಹಾಗೆ ಇಟ್ಟರೆ ಮತ್ತು ಹುಳ ಏನಾದರೂ ಆಗ್ಬೋದು ಅಂದು ಹಾಗೆ ಬುಟ್ಟಿನೇ ಎತ್ತಿಟ್ಟಿದ್ದೀನಿ. ಸ್ವಲ್ಪ ರೇಷನ್ ಅಕ್ಕಿನೂ ತೊಳೆದು ಹಾಕಿದ್ನಲ್ವ, ಅದನ್ನೂ ಕೂಡ ಸೇರಿಸಿದ್ದೀನಿ. ಒಂದು 7-8 kg ಜೋಳಕ್ಕೆ ಒಂದು 2 kg ಅಕ್ಕಿನ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಬರುತ್ತೆ ರೊಟ್ಟಿ ಅಂತ. ಹಾಗೆ ಬೆಳ್ಳುಳ್ಳಿ ತಂದಿದ್ದರು. ಬೆಳ್ಳುಳ್ಳಿ ಇವಾಗ ಕಡಿಮೆ ರೇಟು ಅಂದು ಹಸಿದ ತಂದುಬಿಟ್ಟಿದ್ದಾರೆ. ಹಾಗಾಗಿ ದಿನಾನು ಬಿಸಿಲಿಗೆ ಇಡ್ತಾಯಿದ್ದೀನಿ ಬೆಳ್ಳುಳ್ಳಿನ. ಪರವಾಗಿಲ್ಲ, ಇವಾಗ ಒಣಗಿದ ಮೇಲೆ ಚೆನ್ನಾಗಿ ಹಸಿದೇನೂ ಇಲ್ಲ, ಡ್ರೈ ಆಗಿದೆ. ಶುಂಠಿ ಇದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ. ಅನ್ನ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಹಾಗೆ ಇದು ನೆಕ್ಸ್ಟು ಮಂಗಳವಾರ ನೋಡಿ. ಮಂಗಳವಾರ ಸಂಜೆ ನಾನು ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಏನು ವಿಡಿಯೋ ಮಾಡ್ಕೊಂಡಿಲ್ಲ. ಮಂಗಳವಾರ ನೈಟು ಅಡುಗೆ ಮಾಡ್ತಾಯಿದ್ದೀನಿ. ಎಗ್ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಅದೇ ಹೇಳಿದ್ನಲ್ಲ, ಮಗನೂ ಕೂಡ ಬಂದಿದ್ದಾನೆ, ಚಿಕ್ಕ ಮಗ. ಅವನಿಗೀಗ ಮತ್ತೆ ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಇಲ್ಲೇ ಅವನಿಗೆಲ್ಲ ನೋಟ್ಸ್ ಬರ್ಸೋದು ಅದು ಇದು ಇರುತ್ತೆ. ನಿನ್ನೆ ಹೇಳಿದ್ದೆ ಪಡ್ಡಿಗೆ ನೆನೆಸಿಟ್ಟಿದ್ದೀನಿ ಅಂತ. ಬೆಳಗ್ಗೆ ಪಡ್ಡು ಮಾಡಿದ್ದೆ, ಮಧ್ಯಾಹ್ನಕ್ಕೂ ಪಡ್ಡೆ ಆಯಿತು. ಹಾಗಾಗಿ ಈಗ ಅನ್ನ ಸಾಂಬಾರು ಮಾಡೋಣ ಅಂತ ಎಗ್ ಸಾಂಬಾರು ಮತ್ತು ನೋಡಿ ಅನ್ನಕ್ಕೆ ಇಟ್ಟಿದ್ದೀನಿ ಆ ಕಡೆಗೆ. ಈ ಕಡೆ ಸಾರು ಮಾಡೋಕ್ಕೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈ ರೆಸಿಪಿ ಏನು ತೋರಿಸ್ತಾ ಇಲ್ಲ, ಎಲ್ಲರೂ ನೋಡ್ತಿದ್ದೀರಾ. ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಬಿ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಮುದ್ದೆನ ಮಾಡ್ತೀನಿ. ಹಸ್ಬೆಂಡ್ಗೆ ಮುದ್ದೆ ಬೇಕು, ರೊಟ್ಟಿನೂ ಮಾಡಿಲ್ಲಲ್ವ, ಹಾಗಾಗಿ ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸು, ನನಗೆ ಸಬ್ಸ್ಕ್ರೈಬರು ತುಂಬ ಜನ ಇದ್ದಾರೆ. ಇನ್ನು 500 ಆದರೆ 20K ಆಗುತ್ತೆ, 20K ಸಬ್ಸ್ಕ್ರೈಬರ್ ಇದ್ದಾರೆ. ಖುಷಿ ಆಗುತ್ತೆ, ಬಟ್ ವ್ಯೂಸ್ ಇಲ್ಲ ಅನ್ನೋದೇ ಬೇಜಾರು. ಈ ನಡುವೆ ಅಂದರೂ ಫುಲ್ಲು ಡೌನ್ ಆಗಿಬಿಟ್ಟಿದೆ ವ್ಯೂಸು. ಅದು ಯಾಕೆ ಏನು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಒಬ್ಬರು ಕಮೆಂಟ್ ಹಾಕಿದ್ರಿ, ತುಂಬ ಸಬ್ಸ್ಕ್ರೈಬರ್ ಇದ್ದಾರೆ, ವ್ಯೂಸ್ ಇಲ್ಲ ಯಾಕೆ ಅಂತ. ನನಗೂ ಗೊತ್ತಿಲ್ಲ ಸಿಸ್ಟರ್, ಯಾಕೆ ಏನು ಅಂತ. ನನಗೂ ಅಷ್ಟೇ ಬೇಜಾರಾಗ್ತಾಯಿದೆ. ವಿಡಿಯೋ ಹಾಕೋಕ್ಕೂ ಕೂಡ ಬೇಜಾರಾಗ್ತಿದೆ. ಆದ್ರೂ ಬಿಡಬಾರ್ದಲ್ವ, ನಮ್ಮ ಪ್ರಯತ್ನ ನಾವು ಮಾಡಬೇಕು. ಹಾಗಾಗಿ ವಿಡಿಯೋ ಹಾಕ್ತಾ ಹೋಗೋಣ, ಮುಂದೆ ನೋಡೋಣ ಏನಾಗುತ್ತೆ ಅಂತ. ಯಾರಾದರೂ ಹೊಸಬ್ರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಲೈಕು ಮತ್ತು ಪೂರ್ತಿ ವಿಡಿಯೋ ನೋಡಿದ್ರೆ ನಮ್ಮ ವಿಡಿಯೋನ ಯೂಟ್ಯೂಬರು ವೈರಲ್ ಮಾಡ್ತಾರೆ ಅಂತ ಹೇಳ್ತಿರ್ತಾರೆ. ನೋಡೋಣ, ನಿಮ್ಮ ಸಪೋರ್ಟು ತುಂಬಾ ಮುಖ್ಯ. ಮಗ ಓದ್ತಾ ಇದ್ದಾನೆ, ಅಡುಗೆ ಮಾಡ್ಕೊತಾನೆ ಅವನಿಗೆ ಓದಿಸ್ತಾ ಇದ್ದೆ. ಓಕೆ ಫ್ರೆಂಡ್ಸು, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.